ನಮಸ್ಕಾರ. ನಾನು ಡಾಕ್ಟರ್ ಸೌಮ್ಯ ಮಹೇಶ್ ಕೋರಿಗೋಡ್. ಇವತ್ತು ನಾನು ನಿಮಗೆ ಓವುಲೇಷನ್ ಅಂದರೆ ಹೇಗೆ ಕಂಡುಹಿಡ್ಕೋಬೇಕು, ಅದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಎಲ್ಲರೂ ಗೊತ್ತಿರ್ಬೋದು, ಎಲ್ಲ ಹೆಣ್ಮಕ್ಳಿಗೂ ತಿಂಗಳಿಗೆ ಕರೆಕ್ಟಾಗಿ ಪೀರಿಯಡ್ ಬರೋದಿಲ್ಲ. ಒಬ್ರಿಗೆ 25 ದಿವಸಕ್ಕೆ ಬರುತ್ತೆ, ಒಬ್ರಿಗೆ 30 ದಿವಸಕ್ಕೆ ಬರುತ್ತೆ, ಒಬ್ಬರಿಗೆ 35 ದಿವಸಕ್ಕೆ ಬರುತ್ತೆ. ಅದೇ ಹೆಣ್ಮಕ್ಳಿಗೆ ಒಂದೊಂದು ತಿಂಗಳು ಒಂದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದ್ಸತಿ 20 ದಿವಸಕ್ಕೆ ಬರುತ್ತೆ, ನೆಕ್ಸ್ಟ್ 30 ದಿವಸಕ್ಕೆ ಬರುತ್ತೆ, ಒಬ್ಬರಿಗೆ 32 ದಿವಸಕ್ಕೆ ಬರುತ್ತೆ. ಅದೇ ಥರ ಎಲ್ಲ ಹೆಣ್ಮಕ್ಳಿಗೂ ಪೀರಿಯಡು 3 ರಿಂದ 4 ದಿವಸ ಅಥವಾ 1 ವಾರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇದು ನಾರ್ಮಲ್ಲು. ಸೊ ಈ ಥರ ಇದ್ದಾಗ ನಾವು ಹೇಗೆ ಕಂಡುಹಿಡ್ಕೋಬೇಕು ಓವುಲೇಷನ್ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ನೀವು ಒಬ್ಬರು ಹೆಣ್ಮಕ್ಳಿಗೆ ಒಂದ್ಸತಿ 25 ದಿವಸಕ್ಕೆ ಪೀರಿಯಡ್ ಬರ್ಬೋದು, ಇನ್ನೊಂದ್ಸತಿ ಅವರಿಗೆ 30 ದಿವಸಕ್ಕೆ ಪೀರಿಯಡ್ ಬರ್ಬೋದು, ಇನ್ನೊಂದ್ಸತಿ ಅವ್ರಿಗೆ 35 ದಿವಸಕ್ಕೆ ಬರ್ಬೋದು, ಒಂದ್ಸತಿ 40 ದಿವಸಕ್ಕೆ ಬರ್ಬೋದು. ಈ ಥರ ಇದ್ದಾಗ ನಾವು 25 ಆಫ್ ಎಷ್ಟು ಅಂತೀವಿ? 12.5 ದಿವಸ ಅಂತ ಹೇಳ್ತೀವಿ, 12.5 ಡೇಸ್. 30 ಆಫ್ ಎಷ್ಟು? 15. 35 ಆಫ್ ಎಷ್ಟು? 17.5. 40 ಆಫ್ ಎಷ್ಟು? 20. ಸೊ ಇವಾಗ ಏನು ಗೊತ್ತಾಯಿತು? ಒಬ್ಬೊಬ್ಬರಿಗೆ 12 ದಿವಸದಲ್ಲಿ ಓವುಲೇಷನ್ ಆಗುತ್ತೆ, ಒಬ್ಬರಿಗೆ 15 ದಿವಸಕ್ಕೆ ಓವುಲೇಷನ್ ಆಗುತ್ತೆ, ಒಬ್ಬರಿಗೆ 17 ದಿವಸಕ್ಕೆ ಓವುಲೇಷನ್ ಆಗುತ್ತೆ, 20 ದಿವಸಕ್ಕೆ ಓವುಲೇಷನ್ ಆಗುತ್ತೆ. ಈ ಥರ ಓವುಲೇಷನ್ ಅನ್ನೋದು ಒಂದು ಎಗ್ ಬಿಡುಗಡೆ ಆಗೋದು ಒಬ್ಬೊಬ್ರು ದಿವಸದಲ್ಲಿ ಚೇಂಜ್ ಅಂತ ಹೋಗುತ್ತೆ. ಸೊ ಇದೇ ಥರ ನಾವು ಏನು ಮಾಡಬೇಕು? ಒಂದೇ ಹೆಣ್ಮಗಳಿಗೆ ಈ ಥರ ಡಿಫ್ರೆಂಟಲ್ಲಿ ಪೀರಿಯಡ್ ಬರ್ತಾ ಇದೆ ಅಂದರೆ ಅವಳಿಗೆ ಏನು ಹೇಳ್ತೀವಿ ನಾವು? 11ನೇ ದಿವಸದಿಂದ 21ನೇ ದಿವಸ ತನಕ ಟ್ರೈ ಮಾಡಿ. ಸೊ ನೀವು ದಿನ ಟ್ರೈ ಮಾಡ್ಬೋದು, ಅಥವಾ ನೀವು ಅಲ್ಟರ್ನೇಟ್ ಡೇ ಕೂಡ ಟ್ರೈ ಮಾಡ್ಬೋದು. ಈ ಥರ ಮಾಡಿದಾಗ ಏನಾಗುತ್ತೆ, ನಮಗೆ ಎಲ್ಲ ದಿವಸಗಳು ಕೂಡ ನಮಗೆ ಕವರ್ ಆಗಿಬಿಡುತ್ತೆ. ಓವುಲೇಷನ್ ದಿವಸ ನಿಮಗೆಲ್ಲ ಗೊತ್ತಿರಬೇಕು, ಒಂದು ಸತಿ ಎಗ್ಗು ಓವರಿಂದ ಹೊರಗಡೆ ಬಂತು ಅಂದರೆ ಅದು ಬದುಕೋದು ಒಂದೇ ದಿವಸ. ಸೊ ಒಂದೇ ದಿವಸದಲ್ಲಿ ನಾವು ಆ ಎಗ್ಗನ್ನೇ ಸ್ಪರ್ಮ್ ಹೋಗಿ ಮೀಟ್ ಆಗಬೇಕು. ಅದು ಮೀಟ್ ಆಗಲಿಲ್ಲ ಅಂದರೆ ಆ ಎಗ್ಗು ಆ ಮಂತು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಕರೆಕ್ಟಾಗಿ ಓವುಲೇಷನ್ ಟೈಮಲ್ಲಿ ಎಲ್ಲ ದಿವಸನೂ ಟ್ರೈ ಮಾಡಿ, ಅಥವಾ ದಿನ ಬಿಟ್ಟು ದಿನ ಟ್ರೈ ಮಾಡಿ ಅಂತ. ಇದು ಒಂದು ಮೆಥಡು. ಅದೇನು? ಸೊ ನೀವು ಡೇಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದನ್ನು ಟ್ರೈ ಮಾಡೋದು ಒಂದು ಮೆಥಡು. ಎರಡನೇ ಮೆಥಡು ನಿಮಗೆ ಸಿಂಪ್ಟಮ್ಸ್ ಕೊಡುತ್ತೆ. ಯಾವಾಗ ಎಗ್ಗು ನಿಮ್ಮದು ಓವರಿಂದ ಹೊರಗೆ ಬರ್ತಾ ಇರುತ್ತೆ, ಓವುಲೇಷನ್ ಆಗ್ತಾ ಇರುತ್ತೆ, ನಿಮಗೆ ಅವತ್ತು ವೈಟ್ ಡಿಸ್ಚಾರ್ಜ್ ಭಾಳ ಆಗ್ತಾ ಇರುತ್ತೆ, ನೀರು ಥರ ಬರ್ತಾ ಇರುತ್ತೆ. ನಿಮಗೆ ಅನಿಸ್ತಾ ಇರ್ಬೋದು, ನಂದು ಪ್ಯಾಂಟಿ ಹಗಲೆಲ್ಲ ಹಸಿ ಆಗ್ತಾ ಇದೆ ಅಂತ. ಸ್ವಲ್ಪ ಬ್ರೆಸ್ಟ್ ನಿಮಗೆ ನೋವು ಅನಿಸ್ತಾ ಇರುತ್ತೆ, ಸೊ ಹೆವಿನೆಸ್ ಅನಿಸ್ತಾ ಇರುತ್ತೆ, ಮತ್ತು ಕಿಬ್ಬು ಹೊಟ್ಟೆ, ಕೆಳಗಡೆ ಹೊಟ್ಟೆ ನಿಮಗೆ ನೋವು ಬರ್ತಾ ಇರುತ್ತೆ. ಇವೆಲ್ಲವೂ ಕೂಡ ಓವುಲೇಷನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಥರ ಸಿಂಪ್ಟಮ್ಸ್ ಇದ್ದಾಗೂ ಕೂಡ ನೀವು ಕಂಟಿನ್ಯೂಸ್ ಆಗಿ 3 ರಿಂದ 4 ದಿವಸ ಟ್ರೈ ಮಾಡ್ತಾ ಇರಬೇಕು. ಇದು ಎರಡನೇದು. ಒಂದು ಡೇ ಕೌಂಟ್ ಮಾಡೋದು, ಎರಡನೇದು ಸಿಂಪ್ಟಮ್ಸ್ ಕೌಂಟ್ ಮಾಡೋದು, ಮೂರನೇದು LH ಕಿಟ್ ಅಂತ ಹೇಳ್ತೀವಿ. ಈ ಥರ ಮಾರ್ಕೆಟಲ್ಲಿ ನಿಮಗೆ LH ಕಿಟ್ಗಳು ಸಿಗ್ತವೆ. ಒಂದು ಕಿಟ್ಟಲ್ಲಿ ನಿಮಗೆ 3 ರಿಂದ 4 ಈ ಥರ ಸ್ಟ್ರಿಪ್ಸ್ ಸಿಗ್ತವೆ. ಈ ಥರ ಸ್ಟ್ರಿಪ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ನಿಮಗೆ ಯೂರಿನ್ ಹಾಕೋಕ್ಕೆ ಒಂದು ಹೋಲ್ ಇರುತ್ತೆ. ಇದರಲ್ಲಿ ನೀವು ಓವುಲೇಷನ್ ನಿಮಗೆ ಗೊತ್ತಾಗ್ತದೆ, ನನಗೆ 15 ದಿವಸಕ್ಕೆ ಓವುಲೇಷನ್ ಆಗ್ತಾ ಇದೆ ನೀವು ಗೆಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆವಾಗ 15 ದಿವಸ ನೀವು ನಿಮಗೆ ಸ್ವಲ್ಪ ಯೂರಿನ್ ತೊಗೊಂಡು ಇದರಲ್ಲಿ ಹಾಕಬೇಕು. ಸೊ 5 to 6 ಡ್ರಾಪ್ಸ್ ಹಾಕಬೇಕು ನೀವು. ನಿಮಗೆ ಅಲ್ಲಿ ಓವುಲೇಷನ್ ಆಗ್ತಾ ಇದೆ, ಎಗ್ ಬಿಡುಗಡೆ ಆಗ್ತಾ ಇದೆ ಅಂತ ಗೊತ್ತಾದರೆ ಈ ಲೈನಲ್ಲಿ ನಿಮಗೆ 2 ಲೈನು ಪಾಸಿಟಿವ್ ಆಗಿ ಬರುತ್ತೆ. ನಿಮಗೆ ಒಂದೇ ಲೈನ್ ಪಾಸಿಟಿವ್ ಆಗಿ ಬಂತು ಅಂದರೆ ನಿಮ್ಮ ಬಾಡಿಯಲ್ಲಿ ಇನ್ನೂ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೀವು ಮತ್ತೆ ಒಂದು 24 hours ಅಂದರೆ ನೆಕ್ಸ್ಟ್ ಡೇ ಸೇಮ್ ಟೈಮ್ ಆಗಿ ಮತ್ತೆ ನೀವು ಆ ಥರ ರಿಪೀಟ್ ಟೆಸ್ಟ್ ಮಾಡಬೇಕು. ಯಾವಾಗ ನಿಮಗೆ 2 ಲೈನ್ ಬರುತ್ತೋ ಅವಾಗ ಗೊತ್ತಾಗುತ್ತೆ ಓವುಲೇಷನ್ ಆಗ್ತಾ ಇದೆ ಅಂತ. ಆವಾಗಿಂದ ನೀವು ಮತ್ತೆ 2 to 3 ಡೇಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ಬೋದು. ಇದು ಮೂರನೇ ಮೆಥಡು. ನಾಲ್ಕನೇ ಮೆಥಡು ಸ್ಕ್ಯಾನ್ ಮಾಡೋದು. ಸ್ಕ್ಯಾನಿಂಗ್ ಅಂತ ನಾವು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಕೊಂಡು ಗರ್ಭಕೋಶದ ಒಳಗಡೆ ಎಗ್ ಸೈಜ್ ಚೆನ್ನಾಗಾಗಿದೆನೋ ಇಲ್ಲೋ ಅಂತ ನೋಡ್ಕೊತೀವಿ. ಎಗ್ ರಪ್ಚರ್ ಆದರೂ ಕೂಡ ಅದು ಈ ಥರ ಕಮ್ಮಿ ಆಗಿರುತ್ತೆ ಸೈಜು, ಅದನ್ನು ನೋಡ್ಕೊತೀವಿ. ಸೊ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ ಎಗ್ ರಿಲೀಸ್ ಆಗಿದೆನೋ ಇಲ್ಲೋ ಅಂತ. ನಾವು ಸ್ಕ್ಯಾನಿಂಗಿನ ಮೋರ್ ಅಕ್ಯುರೇಟ್ ಅಂತ ಹೇಳ್ತೀವಿ, ಬಿಕಾಸ್ ಸ್ಕ್ಯಾನಿಂಗ್ ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ ಅದು ಎಗ್ ರಪ್ಚರ್ ಆಗಿರೋದು. ಸೊ ಕೂಡ ಸ್ಕ್ಯಾನ್ ಕೂಡ ಬಹಳ ನಮಗೆ ಯೂಸ್ಫುಲ್ ಆಗುತ್ತೆ ಓವುಲೇಷನ್ ಆಗಿದೆನೋ ಇಲ್ಲ ಅಂತ ನೋಡೋದಕ್ಕೆ. ಇನ್ನೊಂದು ಲಾಸ್ಟ್ ಮೆಥಡು, ನಾವು ಹಾರ್ಮೋನ್ಗಳನ್ನ ಚೆಕ್ ಮಾಡ್ಕೋಬೋದು. LH ಹಾರ್ಮೋನು, E2 ಹಾರ್ಮೋನ್ ಅಂತ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಬಟ್ ಇದು ನಾವು ನ್ಯಾಚುರಲ್ ಟ್ರೈ ಮಾಡಬೇಕಾದ್ರೆ ಇದನ್ನು ಅಡ್ವೈಸ್ ಮಾಡೋದಿಲ್ಲ, ಯಾಕಂದರೆ ನಿಮಗೆ ಯಾವ ಡೇಲಿ ಮಾಡಿಸ್ಬೇಕು ಅನ್ನೋದು ವೆರಿ ಡಿಫಿಕಲ್ಟ್ ಆಗುತ್ತೆ ಡಿಸೈಡ್ ಮಾಡೋದು, ಮತ್ತು ಇದು ದುಡ್ಡು ಕೂಡ ಜಾಸ್ತಿ ಖರ್ಚಾಗುತ್ತೆ. ಹಾಗಾಗಿ ಒಂದು ಈ ಥರ ಡೇಸನ್ನ ಕೌಂಟ್ ಮಾಡೋದು, ಎರಡನೇದು ನಿಮ್ಮದು ಸಿಂಪ್ಟಮ್ಸನ್ನ ಕೌಂಟ್ ಮಾಡೋದು, ಮೂರನೇದು ಈ LH ಕಿಟ್ಟು, ಇದು ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಾನು ಬರೀ ನೀರು ಹಾಕಿದ್ದೆ, ಅದಕ್ಕೋಸ್ಕರ ಬರೀ ಒಂದೇ ಲೈನ್ ಬಂದಿದೆ. ನಾನು ಹಾಕಿದ್ದು ನೀರು, ಯೂರಿನ್ ಅಲ್ಲ. ಸೊ ನಿಮಗೆ ಯೂರಿನ್ ಹಾಕಿದ್ದಾಗ ಈ ಒಂದೇ ಲೈನ್ ಬಂತು ಅಂತಂದರೆ ಓವುಲೇಷನ್ ಆಗ್ತಾ ಇಲ್ಲ ಅಂತ. ನಾವು 2 ಲೈನ್ ಬಂತು ಅಂದರೆ ಓವುಲೇಷನ್ ಆಗಿದೆ, ಆಲ್ಸೋ ನೀವು ಟ್ರೈ ಮಾಡಬೇಕು ಅಂತ. ಸೊ ಹಾಗಾಗಿ ಈ ಥರ ನೀವು ಸ್ವಲ್ಪ ನಾಲೆಜ್ ಇಟ್ಕೊಂಡ್ರೆ ನೀವು ಬೇಗ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಬೋದು. ಇನ್ನೊಂದು ಡೌಟು, ಡಾಕ್ಟರ್ ನಮಗೆ ಪೀರಿಯಡ್ ಇರ್ರೆಗ್ಯುಲರ್ ಇದೆ,
3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಅವಾಗೇನು ಮಾಡಬೇಕು ಅಂದರೆ ಅವಾಗ ನಿಮಗೆ ಸ್ಕ್ಯಾನಿಂಗ್ ಅಷ್ಟೇ ಒಂದು ದಾರಿ. ಯಾಕಂದರೆ ನಿಮಗೆ ಇದು ಅದರ್ 3 ಮೆಥಡ್ಸು ಇಲ್ಲಿ ಕಂಡುಹಿಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಧನ್ಯವಾದಗಳು.